ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಸ್ನೇಹಿತರೆ, ಇದು ನವೆಂಬರ್ 11 ರಣಜಿ ಪಂದ್ಯದಲ್ಲಿ ರಣಜಿ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ ದಿನ. ಕರ್ನಾಟಕದ ಶ್ರೇಷ್ಠ ಆಟಗಾರ, ಅದೇ ರೀತಿ ಭಾರತದ ಶ್ರೇಷ್ಠ ಆಟಗಾರ GR ವಿಶ್ವನಾಥ್ ಅವರು ರಣಜಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂಥ ದಿನ. ಹೈದರಾಬಾದ್ ವಿರುದ್ಧದ ರಣಜಿ ಪಂದ್ಯದಲ್ಲಿ GRV ಪದಾರ್ಪಣೆ ಮಾಡ್ತಾರೆ. 1967 ನವೆಂಬರ್ 11. 18 ವರ್ಷದ GRV ಅಂಗಣಕ್ಕೆ ಕಾಲಿಟ್ಟಾಗ ಆಂಧ್ರ ಪ್ರದೇಶದ ಅಂದರೆ ಹೈದರಾಬಾದ್ನ ವೆಂಕಟರಾವ್ ಎನ್ನುವಂಥ ಬೌಲರ್ ಇವರನ್ನು ಹಗುರವಾಗಿ ಟೀಕೆ ಮಾಡ್ತಾರೆ, ಅಂತ ಹೇಳಿದ್ರೆ ಟೀಸ್ ಮಾಡ್ತಾರೆ. ಸಣ್ಣ ಹುಡುಗ ಒಂದು 20 ರನ್ ಹೊಡಿಲಿ ಬಿಡ್ರು ಅಂತ ತೆಲುಗಿನಲ್ಲಿ ಹೇಳ್ತಾರೆ. ಅವರ ಈ ಮಾತನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು, ಸವಾಲಾಗಿ ತೆಗೆದುಕೊಂಡು GRV ತಮ್ಮ ಕವರ್ ಡ್ರೈವ್ನ ಪ್ರದರ್ಶನವನ್ನು ಮಾಡ್ತಾರೆ. 20 ರನ್ ಯಾಕೆ, 200 ರನ್ನಿನ ಗಡಿಯನ್ನು ದಾಟ್ತಾರೆ. ಹೊಸ ದಾಖಲೆಯನ್ನು ಬರೀತಾರೆ, ಹೊಸ ಇತಿಹಾಸವನ್ನು ಸೃಷ್ಟಿಸ್ತಾರೆ. ಈ ಐತಿಹಾಸಿಕ ದಿನಕ್ಕೆ 50 ವರ್ಷ ತುಂಬಿದಾಗ GRV ಅವರೊಂದಿಗೆ, GR ವಿಶ್ವನಾಥ್ ಅವರೊಂದಿಗೆ ಮಾತನಾಡುವ ಅವಕಾಶ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಅವರೇ ಒಂದು ಕ್ವಶನ್ ಆಗ್ತಾರೆ ನನಗೆ, ನೀವು ಯಾಕೆ ದುಡ್ಡಿನ ವಿಷಯ ಮಾತಾಡ್ತಾ ಇಲ್ಲ ಅಂತ ಕೇಳಿದೆ. ಸರ್, ಯಾವ ದುಡ್ಡು ಕೇಳಿದೆ? ಅಲ್ಲ ರೀ, ಇವಾಗ ಒಂದು ಮ್ಯಾಚ್ ಆಡಿದರೆ ಸಾಧಾರಣ ಒಂದು ದಿನಕ್ಕೆ 50-60 ಸಾವಿರ ರೂಪಾಯಿ ಸಿಗ್ತದೆ. ನಾವು ಎಷ್ಟು ಹಣ ತಗೊಂಡಿದ್ದೀವಿ, ನಮಗೆಷ್ಟು ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಯಾಕೆ ಕೇಳೋದಿಲ್ಲ ಅಂತ ಕೇಳಿದರೆ. ಸರ್, ನೀವು ಹೇಳಿ ಅಂತ ಹೇಳಿದರೆ, ಅಯ್ಯೋ ನನಗೆ ಡಬಲ್ ಸೆಂಚುರಿ ಹೊಡೆದ ದಿನ ಆ ಪಂದ್ಯಕ್ಕೆ 30 ರೂಪಾಯಿ ಸಿಕ್ಕಿತ್ತು ಅಂತ ಹೇಳಿದರು. ಯಾಕಂತ ಹೇಳಿದರೆ ಆವಾಗ ಹಣಕ್ಕಿಂತ ಪ್ರತಿಭೆಗೆ ಜಾಸ್ತಿ ಬೆಲೆ ಇದ್ದಿತ್ತು. ಕ್ರಿಕೆಟನ್ನು ಹಣ ಅಷ್ಟಾಗಿ ಆವರಿಸಿರಲಿಲ್ಲ ಆವಾಗ. ಆದ್ದರಿಂದ ಮೊದಲ ಪಂದ್ಯದಲ್ಲಿ ಬರೀ ದ್ವಿಶತಕ ಬಾರಿಸಿದ್ದಕ್ಕೆ ಬರೀ 30 ರೂಪಾಯಿ ತೆಗೆದುಕೊಂಡು ಹೋಗ್ತಾರಂತೆ. ಅದೇ ರೀತಿ GRV ಅವರು ಪಂದ್ಯಶ್ರೇಷ್ಠ, ಸರಣಿ ಶ್ರೇಷ್ಠ ಇವುಗಳ ಬಗ್ಗೆಯೂ ಮಾತನಾಡಿದರು. ಅವರಿಗೆ ಮೊದಲ ಬಾರಿ ಪಂದ್ಯಶ್ರೇಷ್ಠ ಸಿಕ್ಕಿದ್ದು ಅಯೋಡಿಕ್ಸ್ ಬಾಕ್ಸ್. ಈ ಪೇಯ್ನ್ ಕಿಲ್ಲರ್ ಆಗಿ ಇವಾಗ ನಾವು ಮುಲಾಮ್ ಬಳಸ್ತಿದ್ದೀವಲ್ಲ, ಅಯೋಡಿಕ್ಸ್ ಅಂತ ಮೊದಲು ಬರ್ತಿತ್ತು. ಅವರು ಕೂಡ ಸ್ಪಾನ್ಸರ್ ಆಗ್ತಿದ್ರು ಕ್ರಿಕೆಟಿಗೆ. ಸೊ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮೊದಲ ಬಾರಿಗೆ ಸಿಕ್ಕಿದಾಗ ತೆಗೆದು ನೋಡ್ತಾರಂತೆ, ಅಯೋಡಿಕ್ಸ್ ಬಾಕ್ಸ್ ಇದೆ ಅಂತೆ. ಎಲ್ಲರೂ ಒಂದೊಂದು ಹಂಚಿಬಿಟ್ಟೆ ತಾನಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ GRVಗೆ ಮೊದಲು ಪಂದ್ಯಶ್ರೇಷ್ಠ ಬಹುಮಾನವಾಗಿ ಒಂದು ಸಾಲಿಡರ್ TV ಸಿಕ್ಕಿತ್ತಂತೆ. ಸಾಲಿಡರ್ ಆವಾಗ ಜಗತ್ತಿನ ಶ್ರೇಷ್ಠ ಬ್ರ್ಯಾಂಡ್ ಆಗಿತ್ತು, ಪ್ರಾಯೋಜಕರು ಕೂಡ ಆಗಿದ್ದರು. ಹೀಗೆ GRV ನವೆಂಬರ್ 11 ರಣಜಿ ಪಂದ್ಯಗಳ ನಡುವೆ ನೆನಪಿಗೆ ಬಂದರು ಸ್ನೇಹಿತರೆ. ಹಾಗಾಗಿ ಒಂದು ಪುಟ್ಟ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಸ್ನೇಹಿತರೆ, ಸ್ಪೋರ್ಟ್ಸ್ ಮೇಲ್ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ. ನಾಳೆ ಇನ್ನೊಂದು ಕುತೂಹಲದ ವಿಷಯದೊಂದಿಗೆ ನಿಮ್ಮ ಮುಂದೆ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಧನ್ಯವಾದಗಳು.